ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ನಿಕೋಕ್ಸಿಯಾ SP ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಈ ಒಂದು ಕಂಪನಿ ತಯಾರು ಮಾಡಿರ್ತಕ್ಕಂಥ ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಜೈಡಸ್ ಹೆಲ್ತ್ ಕೇರ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪನಿ ಈ ಒಂದು ನಿಕೋಕ್ಸಿಯಾ ಅನ್ನುವಂಥ SP ಅನ್ನುವಂಥ ಟ್ಯಾಬ್ಲೆಟನ್ನು ತಯಾರು ಮಾಡ್ತು. ಮತ್ತು ಇದರ ಒಂದು ಪ್ಯಾಕೇಜಿಂಗ್ ಸ್ಟ್ರಿಪ್ ಲೆಕ್ಕ ನೋಡೋದಾದ್ರೆ ಒಂದು ಸ್ಟ್ರಿಪ್ಪಲ್ಲಿ ನಿಮ್ಗೆ 10 ಟ್ಯಾಬ್ಲೆಟ್ ಸಿಗ್ತಾವೆ. ಮತ್ತು MRP ಬಂದುಬಿಟ್ಟು ₹186.83 ಆಗುತ್ತೆ. ಇದು ನಾವು ವಿಡಿಯೋ ಮಾಡೋ ಟೈಮಲ್ಲಿರುವಂಥ ಒಂದು MRP ಆಗಿರುತ್ತೆ. ಮತ್ತು ಇದರಲ್ಲಿರುವಂಥ ಒಂದು ಕಂಟೆಂಟ್ ಮಾಲಿಕ್ಯೂಲ್ ನೇಮನ್ನು ನೋಡೋದಾದ್ರೆ ಇದರಲ್ಲಿ 2 ರೀತಿ ನಿಮಗೆ ಕಂಟೆಂಟ್ ನೇಮ್ ಇರ್ತವೆ ಅಂತಂದರೆ ಒಂದು ಇಟೋರೋಕೋಕ್ಸಿಬ್ ಇರುತ್ತೆ ಮತ್ತು ಸೆರಾಟೋಪೆಪ್ಟಿಡೈಸ್. ಈ ಒಂದು ಟ್ಯಾಬ್ಲೆಟ್ಲಿ ಇವೆರಡು ಕಾಂಬಿನೇಷನ್ ಆಗಿರ್ತವೆ. ಇಟೋರೋಕಾಕ್ಸಿಬ್ ಬಂದುಬಿಟ್ಟು ನಿಮಗೆ 60 mg ಸಿಗುತ್ತೆ ಮತ್ತು ಸೆರಾಟೋಪೆಪ್ಟಿಡೈಸ್ ಬಂದುಬಿಟ್ಟು ನಿಮಗೆ 10 mg ಈ ಒಂದು ಟ್ಯಾಬ್ಲೆಟಲ್ಲಿ ಸಿಗುತ್ತೆ. ಈ ಒಂದು ಡ್ರಗ್ ಬಂದುಬಿಟ್ಟು ಶೆಡ್ಯೂಲ್ Hಲ್ಲಿ ಇರುತ್ತೆ, ನಿಕೋಕ್ಸಿಯಾ SP ಅನ್ನುವಂಥ ಒಂದು ಟ್ಯಾಬ್ಲೆಟು. ಮತ್ತು ಈ ಒಂದು ಟ್ಯಾಬ್ಲೆಟನ್ನು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ, ಯಾವೆಲ್ಲ ಒಂದು ಕಂಡೀಷನ್ ಒಳಗೆ ಈ ಒಂದು ಡಾಕ್ಟರ್ಗಳು ಟ್ಯಾಬ್ಲೆಟನ್ನು ಬರೆದು ಕೊಡ್ತಾರೆ ಅಂತ ನೋಡೋದಾದ್ರೆ ಈ ಒಂದು ಒಟ್ಟಾರೆ ಈ ಒಂದು ನಿಕೋಕ್ಸಿಯಾ SP ಅನ್ನುವಂಥ ಒಂದು ಟ್ಯಾಬ್ಲೆಟ್ ಬಂದುಬಿಟ್ಟು ಇದು ಹೆಚ್ಚಾಗಿ ಪೇನ್ ಅಂದರೆ ರೆಡ್ಯೂಸ್ ಪೇನನ್ನು ಕಡಿಮೆ ಮಾಡುತ್ತೆ ಮತ್ತು ಇನ್ಫ್ಲಮೇಷನ್ನು ಸಹ ಕಡಿಮೆ ಮಾಡುತ್ತೆ ಅಂತಂದು ಈ ಜಾಯಿಂಟ್ ಪೇನ್ಗಳಲ್ಲಿ. ಅಂತಂದು ಈ ಕೆಲವೊಂದು ಡಿಸೀಸ್ ಅದಾವೆ, ಯಾವ ಅಂತಂತಂದ್ರೆ ರಿಮೊಟೈಡ್ ಆರ್ಥರೈಟಿಸ್ ಆಗಿರ್ಬೋದು, ಆ್ಯಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಆಗಿರ್ಬೋದು, ಒಸ್ಟಿಯೋ ಆರ್ಥರೈಟಿಸ್. ಈ ರೀತಿ ಈ ಒಂದು ಕಂಡೀಷನ್ ಒಳಗೆ ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಅದರ ಜೊತೆಗೆ ಏನು ಕೆಲವೊಂದು ಪೇನ್ ಅಂತಂದರೆ ಈ ಮಸಲ್ ಪೇನ್ ಆಗಿರ್ಬೋದು, ಬ್ಯಾಕ್ ಪೇನ್, ಟೂತ್ ಹಲ್ಲು ನೋವು ಮತ್ತು ಕಿವಿ ನೋವು, ಗಂಟು ನೋವು, ಈ ರೀತಿ ಏನೋ ಪೇನ್ ಇದ್ದರು ಮತ್ತು ಸ್ವೆಲ್ಲಿಂಗ್ ಇತ್ತಂದ್ರೂ ಸಹ ಏನು ಮಾಡ್ತಾರೆ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ ಮತ್ತು ಡಾಕ್ಟರ್ ಬರೆದು ಕೊಡ್ತಾರೆ. ಮತ್ತು ಈ ಒಂದು ಟ್ಯಾಬ್ಲೆಟ್ ಇದರ ಒಂದು ಯೂಸಸ್ ಬೆನಿಫಿಟ್ ಒಂದು ಯಾವೆಲ್ಲ ಕಂಡೀಷನ್ ಒಳಗೆ ಬರೆದು ಕೊಡ್ತಾರೆ ಅನ್ನೋದು ಆಯ್ತು. ಮತ್ತು ಸೈಡ್ ಎಫೆಕ್ಟ್ ಬಂದುಬಿಟ್ಟು ಇವೆಲ್ಲ ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಏನೆಲ್ಲ ಒಂದು ಸೈಡ್ ಎಫೆಕ್ಟ್ಗಳಾಗ್ತಾವೆ ಅಂತ ನೋಡೋದಾದರೆ ಡಯೂರಿಯಾ ಆಗುತ್ತೆ, ಸ್ಟಮಕ್ ಪೇನ್, ಇಂಡೈಜೆಷನ್, ಫ್ಲ್ಯಾಟುಲೆನ್ಸ್, ಸ್ವೆಲ್ಲಿಂಗ್, ಈ ರೀತಿ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಆಗುವಂಥ ಒಂದು ಸೈಡ್ ಎಫೆಕ್ಟ್. ಏನಾದರೂ ಸೈಡ್ ಎಫೆಕ್ಟ್ ನಿಮಗೆ ಏನಾದರೂ ಆಗ್ತಾಯಿತ್ತು ಅಂದರೆ ಏನು ಮಾಡಿ ಡಾಕ್ಟ್ರಿಗೆ ತಿಳಿಸ್ರಿ ಅಂತಂದ್ರೆ ಅವರು ಒಂದು ಏನಾದರೂ ಆಲ್ಟರ್ನೇಟಿವ್ ಒಂದು ಬೇರೆ ಮೆಡಿಸಿನನ್ನು ಬರೆದು ಕೊಡ್ತಾರೆ. ಇಲ್ಲ ಒಂದು ಡೋಸ್ ಇರುತ್ತಲ್ಲ ನಿಮಗೆ ಅಡ್ಜಸ್ಟ್ ಮಾಡಿ ಕೊಡ್ತಾರೆ. ಮತ್ತು ಇದರ ಒಂದು ಡೋಸೇಜನ್ನು ನೋಡೋದಾದ್ರೆ ಇದರ ಡೋಸೇಜ್ ಬಂದುಬಿಟ್ಟು ನಿಮ್ಗೆ ಅಡ್ವೈಸರ್ ಬೈ ದ ಡಾಕ್ಟ್ರು ತೆಗೆದುಕೊಂಡು ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಇದು ಹೆಂಗಾಗುತ್ತೆ ಅಂತಂದರೆ ಡೋಸೇಜ್ ಹೆಂಗಾಗುತ್ತೆ ಡಿಪೆಂಡ್ ಅಪಾನ್ ಏನಾಗುತ್ತೆ ಆ ಒಂದು ಪೇನ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಜೊತೆಗೆ ನೀವು ಅಂದರೆ ನಿಮ್ದು ಏನಾದರೂ ಒಂದು ಬಾಡಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತಾ ಒಂದು ಮೆಡಿಷನನ್ನು ಅನ್ನೋದ್ರ ಮೇಲೆ ಈ ಒಂದು ಡೋಸೇಜ್ ಡಿಪೆಂಡ್ ಆಗಿರುತ್ತೆ. ಮತ್ತು ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡಬೇಕಪ್ಪ ಅಂತಂದರೆ ಜಾಸ್ತಿ ದಿನ ತೆಗೆದುಕೊಳ್ಳೋಕೆ ಹೋಗ್ಬಾರ್ದು ಈ ಒಂದು ಟ್ಯಾಬ್ಲೆಟನ್ನು. ಮತ್ತು ಎಷ್ಟು ದಿನ ರೆಕಮೆಂಡ್ ಮಾಡಿರ್ತಾರೋ ಡಾಕ್ಟ್ರು ಅಷ್ಟೇ ದಿನ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡಬೇಕಾಗತ್ತೆ ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಇದು ಇನ್ ಜನರಲ್ಲಾಗಿ ಇದರ ಡೋಸೇಜನ್ನು ನೋಡೋದಾದ್ರೆ ಬೆಳಿಗ್ಗೆ ಒಂದು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ, ರಾತ್ರಿ ಒಂದು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಇಲ್ಲ ಅಂತಂದರೆ ರಾತ್ರಿ ಅಷ್ಟೇ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತು ಪ್ರಿಕಾಷನ್ಸ್ ಮತ್ತು ಸೇಫ್ಟಿಯನ್ನು ನೋಡೋದಾದ್ರೆ ಸೇಫ್ಟಿಯನ್ನು ಬಂದುಬಿಟ್ಟು ಸ್ನೇಹಿತರೆ ಏನಾಗುತ್ತೆ ಅಂತಂದರೆ ಇವಕ್ಕೆಲ್ಲ ಮೆಡಿಸಿನ್ ಎಲ್ಲರಿಗೂ ಏನಾಗಿರೋಂಗಿಲ್ಲ, ಸೂಟ್ ಆಗಿರೋಂಗಿಲ್ಲ. ಅದೇನಾಗುತ್ತೆ ಅಂತಂದರೆ ಕೆಲವೊಬ್ರಿಗೆ ಏನಾದರೂ ಒಂದು ಸಮಸ್ಯೆಗಳು ಇರ್ತಿರ್ತಾವೆ ಮೊದಲೇ. ಅದಕ್ಕಾಗಿ ಏನು ಮಾಡ್ಬೇಕಂತಂದರೆ ಏನಾದರೂ ನೀವು ಪ್ರಾಬ್ಲಮ್ ಇತ್ತಂತಂದರೆ ಡಾಕ್ಟ್ರಿಗೆ ತಿಳಿಸ್ಬೇಕಾಗತ್ತೆ. ಅಂತಂದರೆ ಕಿಡ್ನಿ ಆಗಿರ್ಬೋದು, ಹಾರ್ಟ್ ಪ್ರಾಬ್ಲಮ್, ಲಿವರ್, ಸ್ಟಮಕ್ ಅಲ್ಸರ್ಸ್ ಮತ್ತು ಪ್ರೆಗ್ನೆಂಟ್ ಬ್ರೆಸ್ಟ್ ಫೀಡಿಂಗ್ ಮದರ್ ಇತ್ತಂತಂದ್ರೆ ಇವೆಲ್ಲವನ್ನು ಏನು ಮಾಡಬೇಕಾಗತ್ತೆ, ಏನಾದರೂ ಪ್ರಾಬ್ಲಮ್ ಇತ್ತಂತಂದರೆ ಡಾಕ್ಟ್ರಿಗೆ ಏನು ಮಾಡಬೇಕು ನೀವು ಮೊದಲೇ ತಿಳಿಸ್ಬೇಕಾಗತ್ತೆ. ತಿಳಿಸಿದ ನಂತರ ಅವ್ರು ಏನು ಮಾಡ್ತಾರೆ ಇದನ್ನು ಪ್ರಿಕಾಷನ್ಸ್ ಅಂದರೆ ಇದನ್ನು ನೋಡಿ ಆ ಒಂದು ಮೆಡಿಸಿನ್ಸನ್ನು ಏನು ಮಾಡ್ತಾರೆ ನಿಮ್ಗೆ ಅಡ್ಜಸ್ಟನ್ನು ಮಾಡ್ತಾರೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.